ಮಂಡ್ಯ ಜಿಲ್ಲಾ ಕುರುಬ ಸಂಘದ ಕಾರ್ಯಕಾರಿ ಮಂಡಳಿಗೆ ಸಹಕಾರಿ ಸಂಘಗಳ ನಿಯಮದಂತೆ ಚುನಾವಣೆ ನಡೆಸುವವರೆಗೂ ಹಾಲಿ ಮಂಡಳಿಯ ವಿರುದ್ಧ ನಿರಂತರ ಹೋರಾಟ ಮಾಡಲಾಗುವುದು ಎಂದು ಸಂಘದ ನಿರ್ದೇಶಕ ಹಾಗೂ ಮೂಡಾ ಸದಸ್ಯ ಸಾತನೂರು ಮಹೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಿನ ಆಡಳಿತ ಮಂಡಳಿಯ ಏಕಪಕ್ಷೀಯ ಮತ್ತು ಕಾನೂನುಬಾಹಿರ ನಡೆಯೂ ಖಂಡನಾರ್ಹವಾಗಿದೆ. ಸಂಘದ ಬೈಲಾ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಲು ಮುಂದಾಗಲಿ ಎಂದು ಆಗ್ರಹಿಸಿದರು. ಕಳೆದ ಡಿಸೆಂಬರ್ 28ರಂದು ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ 7 ಅಂಶಗಳಿಗೂ ಸಮಾಧಾನದಿಂದ ಚರ್ಚೆಯಲ್ಲಿ ಅಧ್ಯಕ್ಷರು ಭಾಗವಹಿಸಿದ್ದರು. ಆದರೆ 8 ವಿಷಯ ಬಂದಂತೆ ಚರ್ಚೆ ಮಾಡದೆ ಪಲಾಯನ ಮಾಡಿದ್ದಾರೆ. ಸಭೆಯಲ್ಲಿ ಸದಸ್ಯರು ಪ್ರತಿಭಟನೆಗೆ ಮುಂದಾದಾಗ ಸಭೆ ನಡೆಸದೆ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಪೊಲೀಸರ ರಕ್ಷಣೆಯೊಂದಿಗೆ ಹೊರ ನಡೆದಿದ್ದಾರೆ ಎಂದು ಖಂಡಿಸಿದರು. ಈಗ ಒಂದು 10 ದಿವಸದ ಹಿಂದೆ ಸರ್ವ ಸದಸ್ಯರ ಸಭೆ ನಡೀತು. ಸಭೆಯಲ್ಲಿ ಎಲ್ಲಾನು ಆರಾಮಾಗಿ 1ರಿಂದ 7ನೇ ಸಬ್ಜೆಕ್ಟ್ ಗಂಟ ಪ್ರತಿಯೊಂದಕ್ಕೂ ಸಹ ಅವ್ರು ಏನೇನೋ ಕೇಳ್ತಾ ಇದ್ರು. ಸಣ್ಣ ಪುಟ್ಟ ಗೊಂದಲ ಇತ್ತು, ಅದೇನೋ ಅಲ್ಲೇ ನಾವು ಸ್ವಲ್ಪ ಸಮಾಧಾನ ಮಾಡಿ ಇರಪ್ಪ ಆಯಿತು ಎಲ್ಲನೂ ಹೇಳ್ತಾರೆ. ನಾವು ಬಂದು ನಿರ್ದೇಶಕ ಅಲ್ಲಿಗೆ ಮಂಡ್ಯ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಸಾತನೂರು ಮಹೇಶ್ ಅಂತೇಳಿ ನಾನು ನಿರ್ದೇಶಕ ಆಯ್ತಿರಪ್ಪ ಅಂತ ನಾವೆಲ್ಲ ಸಮಾಧಾನವಾಗಿ ಹೇಳ್ತಾ ಇದ್ದೋ. ಇವರು ಅಧ್ಯಕ್ಷರಿಗೂ ಸಹ ಅದನ್ನೇ ಸೆಕ್ರೆಟರಿಗೂ ಸಹ ಅದನ್ನ ಏನಂತ ಹೇಳ್ತಿದ್ದೋ ಅಂದರೆ, ನೀವು ದುಡುಕ್ಬೇಡಿ, ಅವ್ರು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ವರ್ಷದಲ್ಲಿ ಒಂದೇ ಬಾರಿ ಅವರಿಗೆ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿರೋದು ಯಾರು ಸದಸ್ಯರಿಗೆ. ಸರ್ವ ಸದಸ್ಯ ಸಭೆಯಲ್ಲಿ ಸದಸ್ಯರದೇ ಸುಪ್ರೀಂ ಆಗಿರ್ತದೆ. ಹಾಗಾಗಿ ಆ 8ನೇ ಸಬ್ಜೆಕ್ಟ್ ಬಂದ ಸಂದರ್ಭದಲ್ಲಿ ಅಧ್ಯಕ್ಷರು ಸ್ವಲ್ಪ ನಾವು ಹೇಳಿದ್ರೆ ನೋಡಿ, ನೀವು ಕೂಲಾಗಿ ತೊಗೊಳ್ಳಿ, ಅದನ್ನು ಇದನ್ನು ಮಾಡಿ ಅವರು ಯಾವಾಗ 8ನೇ ಸಬ್ಜೆಕ್ಟ್ ಅವರು ಈಗ ಇರುವಂಥ ಕಾರ್ಯಕಾರಿಣಿ ಮಂಡಳಿ ಮುಂದುವರಿಯೋ ಬಗ್ಗೆ ಅಂತ ಬಂದ ತಕ್ಷಣ ಅಲ್ಲೇನಾಗ್ಬಿಡ್ತು, ಎಲ್ಲರೂ ಸ್ವಲ್ಪ ಇಲ್ಲ ನೀವು ಮುಂದುವರಿಯೋದು ಬೇಡ 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 ಅಂತ ಎತ್ಕೊಂಡ್ರು ಸಬ್ಜೆಕ್ಟು. ಹೆಚ್ಚು ಕಡಿಮೆ ಅಲ್ಲಿ ಸೇರೋದ್ರಲ್ಲಿ 90 ಭಾಗ ನಮ್ಮನ್ನು ಮುಂದುವರಿಸೋದು ಬೇಡ, ಚುನಾವಣೆ ಮಾಡಿ ಅಂತಲೇ ಹೇಳಿತ್ತು. ಅಷ್ಟರೊಳಗೆ ಅಧ್ಯಕ್ಷ ಏನು ಮಾಡಿದ್ರು, ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಓಡಿದ ತಕ್ಷಣ ಅಲ್ಲಿ ಫ್ರಂಟ್ ಡೋರ್ನ ಲಾಕ್ ಮಾಡಿದ್ರು. ಫ್ರಂಟ್ ಡೋರ್ ಲಾಕ್ ಮಾಡಾದ್ಮೇಲೆ ಅಲ್ಲಿಂದ ಪುನಃ ಕರ್ಕೊಂಡ್ಬಂದು ನಮ್ಮ ಸದಸ್ಯರುಗಳೇ ಕೂರಿಸಿದ್ರು. ಕೂತ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಮಾತು ನಡೀತಾ ಇತ್ತು. ಅಂದರೆ ಬಂದಿರೋರು ಎಲ್ಲರೂ ಸಹ ನಮ್ಮ ಸದಸ್ಯರೇ, ಅದ್ರ ಬಗ್ಗೆ ಎರಡನೇ ನೋ ಡೌಟ್ಸ್. ಈಗ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಕೆಲವ್ರು ಯಾರೋ ಗೂಂಡಗಳು ಬಂದಿದ್ರು ಅಂತ. ಸಮಾಜದವ್ರನ್ನ ಗೂಂಡ ಅಂತದ್ರಿಂದ ಇವರು ಮೊದಲು ಸಮಾಜದ ಕ್ಷಮೆ ಕೇಳಬೇಕು. ನಮ್ಮ ಸಮಾಜದವ್ರನ್ನೇ ಇವರು ನಮ್ಮ ಗೂಂಡ ಅಂತ ಹೇಳಿದ್ಮೇಲೆ ಏನರ್ಥ ಸಿಗುತ್ತೆ ಸಮಾಜಕ್ಕೆ? ಏನು ಸಂದೇಶ ಕೊಡ್ಲಿಕ್ಕೆ ಮಾಡ್ತಾವ್ರೆ ಈ ML ಸುರೇಶ್ ಮಳವಳ್ಳಿಯವರು? ಹಾಗಾಗಿ ಇನ್ನೊಂದು ಸರಿ ಅದೇ ಥರ ಇನ್ನೇನು ಪ್ರಶ್ನೆ ಸದಸ್ಯ ಪ್ರಶ್ನೆ ಏನಿಲ್ಲ, ನೀವು ಮುಂದುವರಿಯೋದು ಬೇಡ. ಇವ್ರು ಏನು ಮಾಡಿದ್ರು, ಅಷ್ಟೊತ್ತಿಗೆ ಏನೋ ಒಂದು ಚರ್ಚೆ ತಗೊಂಡಿಲ್ಲ, ಬಿಲ್ಡಿಂಗ್ ಮಾಡ್ತಾ ಇದ್ದೇನೆ, ನೀವು ಏನು ಮಾಡೋದು ಬೇಡ, ಮುಂದುವರಿಯೋದು ಬೇಡ ಅಂತಂದರು. ನಾವು ಸರ್ವೆ ಸದಸ್ಯರು ಹೇಳಾದ್ಮೇಲೆ ನಾವು ಮುಂದುವರಿಬೇಕೋ ಬೇಡವೋ? ಇವರು ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಅವತ್ತು ನಮ್ಮ ಜನರಲ್ ಬಾಡಿ ಸಂಪೂರ್ಣಗೊಳ್ಳಿಲ್ಲ. ಅವ್ರೇನೋ ಪೇಪರ್ನ ಹೇಳ್ಬೋದೇನೋ, ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟರು, ಅದು ಕೊಟ್ಟರು, ಇದು ಮಾಡ್ರ, ಯಾವುದೇ ಕಾರಣಕ್ಕೂ ಅವತ್ತು ಸಂಪೂರ್ಣವಾಗಿಲ್ಲ. ಅದಕ್ಕೆ ತಕ್ಕಂಥ ದಾಖಲಾತಿನ ನಾವು DAR ಅವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ನಮ್ಮ ಹತ್ರ ದಾಖಲಾತಿ ಇದೆ. ದಯಮಾಡಿ ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಏನಾದ್ರೂ ಅವತ್ತು ನಾವು ಜನರಲ್ ಬಾಡಿ ಕಂಪ್ಲೀಟ್ ಮಾಡಿದ್ದೀವಿ, ಮುಂದುವರಿಲಿಕ್ಕೆ ಎಲ್ಲರೂ ಸಹಮತ ಇದೆ ಅಂತ ಏನಾದರೂ ಅವ್ರು ಕೊಟ್ಟರೆ ಡಾಕ್ಯುಮೆಂಟ್ನ, ಅದನ್ನು ದಯಮಾಡಿ ತಿರಸ್ಕರಿಸಬೇಕು, ಅದನ್ನು ಪೆಂಡಿಂಗಲ್ಲಿ ಇಡಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀವಿ. ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಎನ್ ದೊಡ್ಡಯ್ಯ ಮಾತನಾಡಿ, ಹಾಲಿ ಅಧ್ಯಕ್ಷ ಎಂನೆಡ್ ಸುರೇಶ್ ಅವರನ್ನು ಮಳವಳ್ಳಿಯಿಂದ ನಿರ್ದೇಶಕರಾಗಿ ಆಯ್ಕೆಯಾಗುವಂತೆ ನಾನು ಮಾಡಿದ್ದೆ. ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ 2.5 ವರ್ಷಗಳ ಬಳಿಕ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡುವಂತೆ ಮಾತು ಕೊಟ್ಟಿದ್ದ ಸುರೇಶ್ ತಮ್ಮ ವಾಗ್ದಾನ ತಪ್ಪಿದ್ದು ಇದೀಗ ವಿದ್ಯಾರ್ಥಿ ನಿಲಯ ಪೂರ್ಣಗೊಳ್ಳುವವರೆಗೂ ಮುಂದುವರಿಯುವ ಇಚ್ಛೆಗೆ ವಿರೋಧ ವ್ಯಕ್ತಪಡಿಸಿದರು. ವರ್ಷಕ್ಕೆ ನಿಗದಿಯಾದಂಥ ಒಂದು ಅವಧಿ ಒಳಗೆ ಚುನಾವಣೆ ನಡೆಸಬೇಕು, ಪ್ರಜಾಪ್ರಭುತ್ವದ ಲಕ್ಷಣ. ಈಗ ಅವರು ಬಂದಾಗ ಸಿದ್ದರಾಮಯ್ಯನವ್ರು ನಮ್ಮನ್ನ ಕರೆಸಿದ್ರು. ನಾವೆಲ್ಲ ಇಡೀ ನಮ್ಮ ಜನಾಂಗನ ಬೆಂಗಳೂರು ಕರೆಸಿದ್ರು. ನಾವೆಲ್ಲ ಹೋದಾಗ ಏನಾಯಿತು ತೀರ್ಮಾನ, ದೊಡ್ಡಯ್ಯ ಇದುವರೆಗೂ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ, ಒಳ್ಳೆ ಸಂಘಟನೆಗಾರ ನೀನು, ಈ ದೇಶದಲ್ಲಿ ಈಗ ಕಿತ್ತಾಡೋದು ಬೇಡ, ಎಲ್ಲ ಒಗ್ಗಟ್ಟಾಗಿ ಹೋಗಿ ಚುನಾವಣೆ ಬೇಡಕ್ಕನೋ ಅವಿರೋಧವಾಗಿ ಆಯ್ಕೆ ಮಾಡಿರಿ ಅಂತ ಹೇಳಿದ್ರು. ಅವಿರೋಧವಾಗಿ ಆಯ್ಕೆಗೆ ಪ್ರಯತ್ನ ಪಟ್ಟು ನಾವು ಕೆಲವು ಕಡೆ ಎಲ್ಲ ಆಯಿತು, ಕೆಲವು ಕಡೆ ಮತ್ತು ಚುನಾವಣೆ ಆಯಿತು. ಈಗ ಇದೇ ಸುರೇಶ ಬಂದರು ನನ್ನ ಹತ್ರ, ಹಿಂಗೆ ಕಣ ನಾನು ಬಂದಿದ್ದೀನಿ ಹೊಸದಾಗಿ ಏನೋ ಸೇವೆ ಮಾಡಬೇಕು ಅಂತ, ಅವಿರೋಧವಾಗಿ ಆಯ್ಕೆ ಹೋಗಿ ನಿಮ್ಮ ಸಹಕಾರ ಬೇಕು ಅಂತ. ನಾನು ಹೋಗಿ ನನ್ನದೇ ಆದ ಜನ ಕರ್ಕೊಂಡೋಗಿ ಮಳವಳ್ಳಿಯಲ್ಲಿ ವಾಪಸ್ ತೆಗಿಸ್ದೆ. ಅವನಿಂದ ಅವಿರೋಧ ಆಯ್ಕೆ ಆಗಬೇಕು ನಾನು ಕಾರಣ. ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಸರ್, ರಾತ್ರಿ 12 ಗಂಟೆಲಿ ಮಲಗಿದ್ದನ್ನು ಕರ್ಕೊಂಡೋಗಿ ಒಂದಿಬ್ಬರು ವಾಪಸ್ ತೆಗಿಸ್ದೆ. ನಮ್ಮ ಭೀಮಳ್ಳಿ ರಾಮಚಂದ್ರ ಮಾಜಿ ಅಲ್ಲ ಮನೇಲಿದ್ದೆ ಸರ್, ಅಲ್ಲಿ ಮನೆಗೆ ಬಂದು ಕರ್ಕೊಂಡೋಗಿ, ನಿಮ್ಗೆ ಗೊತ್ತು ವಿಚಾರ, ನಾವು ಸಂಘಟನೆಯಲ್ಲಿ ಬಂದರು, ನೀವು ನಾವೆಲ್ಲ ಜೊತೆಲಿ ಬಂದವರು, ಆ ದೇಶನೇ ನಾನು ಹೇಳ್ತಾ ಇರೋದು. ಈಗ ಆದಾಗ ಹೋಗಿ ಭೀಮಳ್ಳಿ ರಾಮಚಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಲ್ಲ, ಅವರು ತಮ್ಮನ್ನು ವಾಪಸ್ ತೆಗೆಸಲಾಗಿ ಇದು ಅವಿರೋಧ ಆಯ್ಕೆ ಆಯಿತು. ಆಯ್ಕೆ ಆದಮೇಲೆ ಇದು ಪದಾಧಿಕಾರಿ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯವ್ರು ಕರೆಸಿದ್ರು. ಏನಂತ ತೀರ್ಮಾನ ಮಾಡಿದ್ರು, ಒಗ್ಗಟ್ಟು ಹೋಗಿ ಚುನಾವಣೆ ಬೇಡ ಅಂದರು. ಅದರಂತೆ ನಾವು ಯಾರೂ ಅರ್ಜಿ ಹಾಕಲಿಲ್ಲ ಸರ್, ಯಾರು ನಮ್ಮ ಕಡೆಯವರು ಹಾಕಲಿಲ್ಲ, ಅವರೂ ಹಾಕಲಿಲ್ಲ. ಆ ವಿಚಾರ ಸಿದ್ದರಾಮಯ್ಯವ್ರು ಹೇಳೋದ್ಮೇಲೆ ಇವರು ನಾವು ಅವಿರೋಧ ಆಯ್ಕೆ ಅಲ್ಲಿದ್ಮೇಲೆ ಸುಮ್ಮನೆ ಊಟ ನಾವು ದೊಡ್ಡವ್ರು ಹೇಳಿದ್ಮೇಲೆ ಸಿದ್ದರಾಮಯ್ಯನವರು ನಮಗೆ ಕಳಸ ಇದ್ದಂಗೆ ಸಮಾಜಕ್ಕೆ. ಇವತ್ತೇನಾಗದೆ
ಅವರ ಆಡಳಿತನ ಇಡೀ ಜನ ಒಪ್ಪವ್ರೆ, ನಮಗೆ ಲೀಡ್ರ್ ಅವರೇ, ಅವ್ರ ಮಾತು ನಾವು ಬೆಲೆ ಕೊಡೋದಾದ ನಾವು ಆ ದೇಶದಿಂದ ಆಯಿತು ಅಂದ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿಲ್ಲ ಸರ್ ಪದಾಧಿಕಾರಿಗಳು. ಆದರೂ ಇವರು ರೆಸಾರ್ಟ್ ಕರ್ಕೋದ್ರು, ಮಾಡ್ಕೊಂಬಂದ್ರು ಯಾರು ಅರ್ಜಿನೇ ಹಾಕಿಲ್ವಲ್ಲ, ಅವಿರೋಧಿಗೆ ಇವರು ಪದಾಧಿಕಾರಿ ಹಾಕಿದ್ರು. ಅವತ್ತೇನಂದ್ರು ಶಿವಣ್ಣನ ಮಧ್ಯಸ್ಥಿಕೆ ದರ್ಪ ಶಿವಣ್ಣಗೆ, ನೋಡಪ್ಪ 2 ವರ್ಷ ನೀವು, ಆಮೇಲೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕು ಅಂತ ಇದಾಗಿತ್ತು, ವಾಗ್ದಾನ ಆಗಿತ್ತು. ಅದನ್ನು ಇವರೇ ಧಿಕ್ಕರಿಸಿ ಮುಂದುವರೆದ್ರು ಇಲ್ಲಿವರೆಗೂ 4 ಕಾಂಗ್ರೆಸ್ ಮುಖಂಡ ಕೋಡಿಕೊಪ್ಪಲು ನಾಗೇಶ್ ಮಾತನಾಡಿ, ಹಾಲಿ ಕಾರ್ಯಕಾರಿ ಮಂಡಳಿಯ ಅವಧಿಯು ಮಾರ್ಚ್ 6ಕ್ಕೆ ಪೂರ್ಣಗೊಳ್ಳಲಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಾಗುವುದು. ಸಿದ್ದರಾಮಯ್ಯ ಅವರು ಮುಂದಿನ ಮಂಡಳಿಯ ಆಯ್ಕೆಗೆ ಚುನಾವಣೆ ನಡೆಸುವುದು ಅಥವಾ ಹಾಲಿ ಮಂಡಳಿ ಮುಂದುವರಿಯುವಂತೆಯೇ ಆಗಲಿ ನಿರ್ಧಾರ ಕೈಗೊಂಡರೆ ಅವರ ನಿರ್ಧಾರಕ್ಕೆ ಬದ್ಧರಾಗಿರುತ್ತೇವೆ ಎಂದು ಹೇಳಿದರು. ಎಂತೆಂಥ ದೊಡ್ಡ ಸಮಾಜದಲ್ಲೇ ಒಕ್ಕಲೂರು ಸಮಾಜಕ್ಕಿಂತ ದೊಡ್ಡ ಸಮಾಜ ಏನ್ರಿ? ಅವ್ರಿಗಿಂತ ಆಸ್ತಿ ಮಾಡಿದ್ದೇವೇನ್ರಿ? ಇಂಥ ಮೇನ್ ರೋಡಲ್ಲಿ ಯಾರೋ ಪುಣ್ಯಾತ್ಮರು ಸೈಟ್ ಕೊಟ್ಟರು, ಯಾರೋ ಪುಣ್ಯಾತ್ಮರು ಬಿಲ್ಡಿಂಗ್ ಕಟ್ಟವ್ರೆ. ಇವರು ಮೊನ್ನೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದವರಲ್ವೇನ್ರಿ? ಆಯಿತು, ಬಿಲ್ಡಿಂಗ್ ಕಟ್ಟೋ ಉದ್ದೇಶ ಯಾರ್ದು ತಗರಾಲಿಲ್ಲ. 4 ಜನ ಡೈರೆಕ್ಟ್ರುಗಳು ತಗರಾಲಿತ್ತಲ್ವ ಸರ್? ನಮ್ಮಂಥವ್ರು ಇದ್ದರು, ನಾಗೇಶ್, ಆ ಮಹೇಶ್ ಅಣ್ಣಗೆ ಹೇಳಪ್ಪ, ಆ ಕೃಷ್ಣನಿಗೆ ಹೇಳಪ್ಪ, ಇದೊಂದು ಬಿಲ್ಡಿಂಗ್ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ಬೋದಾಯ್ತಲ್ವ ಸರ್? ಹೇಳ್ಬೋದಾಯ್ತಲ್ವ? ಆಯಿತು, ಆಗಲಿ ಸರ್, ಸಮಾಜದಕ್ಕೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾರ್ದು ಸಂದೇಹ ಏನೂ ಇಲ್ಲ, ಯಾರು ತಗರಾಲೂ ಇಲ್ಲ. ಇವರು ಅದಕ್ಕೆ ಒಬ್ಬ ಅಧ್ಯಕ್ಷ ಆದವರು ಸರ್ 4 ಜನ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ, ಸಮ್ಮುಖವಾಗಿ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಹೆಂಗೆ ನಡೀತೀವಿ ಸರ್? ಇಲ್ಲಾಂದ್ರೆ ಆಗಲಿಲ್ಲ ಅಂದರೆ ಕಾಲಮ್ ನಂಬರ್ 8 ಎಲೆಕ್ಷನ್ಗೆ ಹೋಯ್ತೀವಪ್ಪ, ಯಾರ ಗೆದ್ದು ಬರ್ರಪ್ಪ, ನೀವು ಬಿಲ್ಡಿಂಗ್ ಕಟ್ತಿರೋ ಇನ್ನೊಂದು ಮಾಡ್ತಿರೋ, ನಾನು ಅವರೇ ಗೆದ್ದು ಬಂದು ಅವರೇ ಅಧ್ಯಕ್ಷ ಅಲ್ಲಿ ಬಿಡಿ, ಮಾಡ್ಬೋದಾಯ್ತಲ್ಲ ಸರ್? ಈ ನಮ್ಮ ಸಮಾಜನ ರೋಡಿಗೆ ತಂದು ಏನು ದೊಡ್ಡ ಘನಕಾರ್ಯ ಮಾಡಿದ್ದೀರಿ ಅಂತ ಇವರೆಲ್ಲವ ಏನು ಸ್ಟ್ರೈಕು, CM ಮನೆ ಹತ್ರ ಕೂಗಾಟ, ಸಿದ್ದರಾಮಣ್ಣ ಹತ್ರ ಮನೆ ಹತ್ರ ಹೋಗ್ಬೇಕಾಯ್ತಲ್ಲ ಸರ್? ಇದು ನೆಕ್ಸ್ಟ್ ಏನೋ ಇಲ್ಲೇ ಮಂಡ್ಯ ಜಿಲ್ಲಾ ಕುರುಬ ಸಂಘದಲ್ಲೇ ಎಲ್ಲ ಲೀಡರ್ಗಳು ಇದ್ದರು ಸರ್, ಎಲ್ಲ ಬರ್ರಿ ಕರೆಸ್ರಿ, ಇದನ್ನು ಸಂಧಾನ ಮಾಡ್ಬೋದಾಯ್ತಲ್ವ ಸರ್? ಅದನ್ನು ಮಾಡಲೇ ಇಲ್ಲ, ಸೀದಾ CM ಮನೆ ಹತ್ರ ಹೋದರು. ಅಲ್ಲಿ ಬೈತಿ ಸಾಹೇಬ್ರಿಗೂ ಅವ್ರಿಗೂ ಯಾರಿಗೂ ಮತ್ತು ಒಬ್ಬ ಮನುಷ್ಯ ಮಾತಾಡ್ತಾನೆ, ಈ MLAಗೂ ಹೇಳ್ತೀನಿ, MLA ಅಪ್ಪನಿಗೂ ಹೇಳ್ತೀನಿ ಅಂತಾನೆ. MLA ಬಗ್ಗೆ ಮಾತಾಡಬೇಕಾದ್ರೆ ಗೌರವ ಇರಬೇಕು, ಹಗುರವಾಗಿ MLA ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳ್ತಾರೆ ಸಾಹೇಬ್ರು, ಬೈತಿ ಸುರೇಶ್ ಅಣ್ಣವರು, ನೀನು ಒಬ್ಬನೇ ಓಟ್ ಹಾಕಿಲ್ಲ ಹೋಗಪ್ಪ ರವಿಗೆ ಅಂದರೆ, ಅವ್ನಿಗೂ ಹೇಳ್ತೀನಿ ಅವ್ರ ಅಪ್ಪನಿಗೂ ಹೇಳ್ತೀನಿ ಅಂತ ನೀವು ಫಸ್ಟ್ ಇಲ್ಲಿ ನಮ್ಮ ಸಂಘದಲ್ಲೇ ತೀರ್ಮಾನ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಅವ್ರ ಅಪ್ಪನಿಗೆ ಏನು ಹೇಳೋದು ಇವನು? ಸರ್, ಇವತ್ತು ಏನು ಸಮಸ್ಯೆ ಆಗಿದೆ ಅಷ್ಟೂ ಜನನ ನಾನು CM ಹತ್ರ ಕರ್ಕೊಂಡು ಹೋಗ್ತೀನಿ. ಗೋಷ್ಠಿಯಲ್ಲಿ ಮುಖಂಡರಾದ ಬಿದರಕರೆ ಮಂಜೇಗೌಡ, SL ಶಂಕರ್, ಭಾಸ್ಕರ್, ವಿನಯಕುಮಾರ್, ಭರತೇಶ, ರಮೇಶ್ ಅಪ್ಪುಗೌಡ ಇದ್ದರು.